ಸ್ವಲ್ಪ ಹುಷಾರಿಲ್ಲ, ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದ ನಂತರ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಎಲ್ಲೋದ್ರು, ಅವರ ಮುಂದಿನ ಪ್ಲಾನ್ ಏನು ಎಂಬ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ರಕ್ಷಿತ್ ಶೆಟ್ಟಿ ಸುಮ್ನೆ ಕೂತಿಲ್ಲ, ಅವರು ಸದ್ದಿಲ್ದೆ 5 ಸಿನಿಮಾಗಳ ಸ್ಕ್ರಿಪ್ಟ್ ವರ್ಕ್ ಅನ್ನ ಮುಗಿಸಿದಾರಂತೆ. ಹೌದು, ನೀವು ಕೇಳ್ತಿರೋದು ನಿಜ. ಮುಂದಿನ ಕೆಲವು ವರ್ಷಗಳ ಕಾಲ ರಕ್ಷಿತ್ ಶೆಟ್ಟಿ ಬಾಕ್ಸ್ ಆಫೀಸ್ ಆಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂತಾನೆ ಹೇಳ್ಬಹುದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನಿಮ್ಗೆ ಲೆಂತಿ ಅನ್ಸಿದ್ರೆ ಸ್ವಲ್ಪ ಪ್ಲೇ ಬ್ಯಾಕ್ ಸ್ಪೀಡ್ ನ ಜಾಸ್ತಿ ಮಾಡ್ಕೊಂಡು ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. 2014ರ ಸೂಪರ್ ಹಿಟ್ ಸಿನಿಮಾ ಉಳಿದವರು ಕಂಡಂತೆ ಈ ಚಿತ್ರದ ಪ್ರೀಕ್ವೆಲ್ ಮತ್ತೆ ಸೀಕ್ವೆಲ್ ಎನ್ನಲಾಗುತ್ತಿದೆ. ಈ ಸಿನಿಮಾದ ಸ್ಕ್ರಿಪ್ಟ್ ಕೆಲಸ ಈಗ ಅಧಿಕೃತವಾಗಿ ಮುಕ್ತಾಯ ಆಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಮಾರ್ಚ್ ತಿಂಗಳ ಕೊನೆಯಲ್ಲಿ ಪ್ರೀ ಪ್ರೊಡಕ್ಷನ್ ಆರಂಭವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ರಿಚರ್ಡ್ ಆಂಟೋನಿ ಚಿತ್ರೀಕರಣ ಶುರುವಾಗುತ್ತೆ ಅನ್ನೋ ಗುಸುಗುಸು ಈಗ ಸ್ಯಾಂಡಲ್ವುಡ್ ನಲ್ಲಿ ಓಡಾಡ್ತಾ ಇದೆ. ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಕೂಡ ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆ, ಯಾಕಂದ್ರೆ ಈ ಕತೆ ಅಲ್ಲಿಂದಾನೇ ಮುಂದುವರಿಯುತ್ತೆ. ಮತ್ತೆ ಪುಣ್ಯಕೋಟಿ, ಇದು ರಕ್ಷಿತ್ ಶೆಟ್ಟಿ ಅವರ ಮಹತ್ವಾಕಾಂಕ್ಷೆಯ ಸಿನಿಮಾ. ಇದು ದೊಡ್ಡ ಮಟ್ಟದ VFX ನ ಕೇಳುತ್ತೆ. ರಿಚರ್ಡ್ ಆಂಟನಿ ಬಿಡುಗಡೆಯಾದ ತಕ್ಷಣ ಈ ಚಿತ್ರದ ಕೆಲಸಗಳು ವೇಗವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಹೈ ಬಜೆಟ್ ಸಿನಿಮಾ ಆಗಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಮೇಕಿಂಗ್ ಇರಲಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಿಚರ್ಡ್ ಆಂಟನಿ ಮತ್ತೆ ಪುಣ್ಯಕೋಟಿ ಹೊರತುಪಡಿಸಿ ಉಳಿದ 3 ಸಿನಿಮಾಗಳನ್ನ ರಕ್ಷಿತ್ ಶೆಟ್ಟಿ ಅವರು ತಮ್ಮ ಪರಂವಾ ಸ್ಟುಡಿಯೋದ ಅಡಿಯಲ್ಲಿ ನಿರ್ಮಿಸಲಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ 3 ಸಿನಿಮಾಗಳು ವಿಭಿನ್ನ ಶೈಲಿಯಲ್ಲಿದ್ದು ರಕ್ಷಿತ್ ಅವರೇ ನಿರ್ದೇಶನ ಮಾಡುವುದು ಖಚಿತವಾಗಿದೆ. ಹಲವು ದಿನಗಳಿಂದ ರಕ್ಷಿತ್ ಶೆಟ್ಟಿ ಮತ್ತೆ ಹೊಂಬಾಳೆ ಫಿಲ್ಮ್ಸ್ ಮಧ್ಯೆ ಬಿರುಕು ಮೂಡಿದೆ ಅನ್ನೋ ವದಂತಿ ಇತ್ತು. ರಿಚರ್ಡ್ ಆಂಟನಿ ಸಿನಿಮಾವನ್ನ ಹೊಂಬಾಳೆ ಸಂಸ್ಥೆ ನಿರ್ಮಿಸಬೇಕಿತ್ತು, ಆದರೆ ಪ್ರಸ್ತುತ ಈ ಬಗ್ಗೆ ಯಾವುದೇ ಅಧಿಕೃತ ಅಪ್ಡೇಟ್ ಇಲ್ಲ. ಒಂದು ವೇಳೆ ಹೊಂಬಾಳೆ ಸಂಸ್ಥೆ ಹಿಂದೆ ಸರಿದ್ರೆ ರಕ್ಷಿತ್ ಅವರೇ ಖುದ್ದು ಇದನ್ನ ದೊಡ್ಡ ಮಟ್ಟದಲ್ಲಿ ನಿರ್ಮಿಸುವ ಸಾಧ್ಯತೆ ಇದೆ. ಸ್ಯಾಂಡಲ್ವುಡ್ ನಲ್ಲಿ ಈಗ ಇನ್ನೊಂದು ಹೊಸ ಸುದ್ದಿ ಸದ್ದು ಮಾಡ್ತಾ ಇದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮತ್ತೆ 777 ಚಾರ್ಲಿ ಖ್ಯಾತಿಯ ನಿರ್ದೇಶಕ ಕಿರಣ್ ರಾಜ್ ಒಂದಾಗಲಿದ್ದಾರೆ ಅನ್ನೋ ಸುದ್ದಿ. ಕಿರಣ್ ರಾಜ್ ಅವರ ಎಮೋಷನಲ್ ಮೇಕಿಂಗ್ ಮತ್ತೆ ಧ್ರುವ ಸರ್ಜಾ ಅವರ ಮಾಸ್ ಇಮೇಜ್ ಒಂದಾದ್ರೆ ಸಿನಿಮಾ ಹೇಗಿರಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಸದ್ಯಕ್ಕೆ ಧ್ರುವ ಸರ್ಜಾ ಅವರು ಬಹುನಿರೀಕ್ಷಿತ KD ಸಿನಿಮಾದ ಶೂಟಿಂಗ್ ಮುಗಿಸಿ ಈಗ ಕ್ರಿಮಿನಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಪ್ರಾಜೆಕ್ಟ್ ಬಗ್ಗೆ ಅಧಿಕೃತ ಮಾಹಿತಿ ಬಂದ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಧ್ರುವ ಸರ್ಜಾ ಅವರ ಈ ಪವರ್ಫುಲ್ ಕಂಬ್ಯಾಕ್ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಟಾಕ್ಸಿಕ್. ಇನ್ನು ಮೈನ್ ವಿಷಯದ ಬಗ್ಗೆ ಬರೋಣ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ದ ಫಿಲ್ಮ್ ಬಗ್ಗೆ ಈಗ ದೊಡ್ಡ ಮಟ್ಟದ ಚರ್ಚೆ ನಡೀತಿದೆ. ಆದ್ರೆ ಈ ಬಾರಿ ಚರ್ಚೆ ಇರೋದು ಸಂಭ್ರಮಕ್ಕಲ್ಲ, ಬದಲಾಗಿ ಬೇಸರಕ್ಕೆ. ಯಶ್ ಅವರು ಟಾಕ್ಸಿಕ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಟೋಟಲ್ 4 ವರ್ಷ ತಗೊಂಡಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಸಿನಿಮಾಗೆ ಸರಿಯಾದ ಪ್ರಚಾರನೇ ಸಿಗ್ತಾ ಇಲ್ಲ. ಇಂಗ್ಲಿಷ್ ವರ್ಷನ್ ಬಗ್ಗೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ರು. ಹೌದು, ಸಿನಿಮಾ ರಿಲೀಸ್ಗೆ ಕೇವಲ 20 ದಿನಗಳು ಮಾತ್ರ ಬಾಕಿ ಇದಾವೆ. ಆದ್ರೂ ಇದುವರೆಗೂ ಒಂದೇ ಒಂದು ಹಾಡನ್ನ ಬಿಡುಗಡೆ ಮಾಡಿಲ್ಲ. ಯಾವುದೇ ಪ್ರಮುಖ ಇಂಟರ್ವ್ಯೂಗಳಿಲ್ಲ. ನೋ ಸಾಂಗ್ಸ್, ನೋ ಇಂಟರ್ವ್ಯೂಸ್. ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಬಗ್ಗೆ ಸ್ಟೇಟ್ ವೈಸ್ ಅಪ್ಡೇಟ್ ಮಾತ್ರ ಕೊಡ್ತಿದ್ದಾರೆ ಅಷ್ಟೇ. ಅಭಿಮಾನಿಗಳು ಕಾಯ್ತಿರೋ ಅಸಲಿ ಕಂಟೆಂಟ್ ಬಗ್ಗೆ ಸಿನಿಮಾ ತಂಡ ಮೌನವಾಗಿದೆ. ರಾಕಿ ಬಾಯ್ ಅಭಿಮಾನಿಗಳಿಗೆ ಇದು ನಿಜಕ್ಕೂ ಬೇಸರದ ಸಂಗತಿ ಅಂತಾನೆ ಹೇಳ್ತೀನಿ. ಇವತ್ ಬಂದಿರೋ ಅಪ್ಡೇಟ್ ಪ್ರಕಾರ ತಮಿಳುನಾಡಿನ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ನ 63 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ ಅಂತ. ಇದು ಭಾರತೀಯ ಚಿತ್ರರಂಗದ ಒಂದು ಐತಿಹಾಸಿಕ ವ್ಯಾಪಾರದ ಕ್ಷಣ ಅಂತಾನೆ ಹೇಳ್ತೀನಿ. ಟಾಕ್ಸಿಕ್ ಸಿನಿಮಾ ತಮಿಳುನಾಡಿನಲ್ಲಿ ಬರೋಬ್ಬರಿ 63 ಕೋಟಿ ಮುಂಗಡ ವ್ಯವಹಾರ ಮುಗಿಸಿದೆ ಅಂತಾನೆ ಹೇಳ್ತೀನಿ. ಇತ್ತೀಚಿನ ವರ್ಷದಲ್ಲಿ ನಡೆದ ಅತಿ ದೊಡ್ಡ ಡೀಲ್ ಗಳಲ್ಲಿ ಇದು ಒಂದಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಪ್ರಾಬಲ್ಯ ತಮಿಳುನಾಡಲ್ಲೂ ಕೂಡ ಮುಂದುವರಿತಾ ಇದೆ. KGF ಚಾಪ್ಟರ್ 2 ನಂತರ ಸೃಷ್ಟಿಯಾದ ಅಲೆ ಎಷ್ಟು ದೊಡ್ಡದಿದೆ ಎಂಬುದಕ್ಕೆ ಇದೇ ಸಾಕ್ಷಿ. ಚೆನ್ನೈ ಸಿಟಿ, ಚೆಂಗಲ್ಪೇಟ್, ಕೊಯಮತ್ತೂರು, ಆರ್ಕಾಟ್, ಮಧುರೈ, ತ್ರಿಚಿ, ಸೇಲಂ ಸೇರಿದಂತೆ ತಮಿಳುನಾಡಿನ ಮೂಲೆ ಮೂಲೆಗಳಲ್ಲಿ ಮಲ್ಟಿ ಡಿಸ್ಟ್ರಿಬ್ಯೂಟರ್ ಮೂಲಕ ಸಿನಿಮಾ ಅದ್ದೂರಿಯಾಗಿ ತೆರೆಗೆ ಬರ್ತಾ ಇದೆ. ಈ ಮೂಲಕ ತಮಿಳುನಾಡಿನಾದ್ಯಂತ ಪವರ್ ಪ್ಯಾಕ್ಡ್ ಬಿಡುಗಡೆ ಖಚಿತವಾಗಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಟೋಟಲ್ 6 ಹಾಡುಗಳಿದಾವಂತೆ. ಆದ್ರೆ ಇಲ್ಲಿರೋ ಅಸಲಿ ಗೊಂದಲ ಬೇರೆನೇ ಇದೆ. ಸಿನಿಮಾ ರಿಲೀಸ್ ಆಗೋಕೆ ಇನ್ನು ಉಳಿದಿರೋದು ಕೇವಲ 20 ದಿನ ಮಾತ್ರ. ಇಷ್ಟು ಕಡಿಮೆ ಸಮಯದಲ್ಲಿ 6 ಹಾಡುಗಳನ್ನ ಬಿಡುಗಡೆ ಮಾಡಿ ಸಿನಿಮಾವನ್ನ ಜನರ ಹತ್ತಿರ ತಲುಪಿಸೋದು ನಿಜಕ್ಕೂ ಟಾಕ್ಸಿಕ್ ತಂಡಕ್ಕೆ ದೊಡ್ಡ ಸವಾಲೇ ಸರಿ. ರಿಯಲಿ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಟಫ್ ಫಾರ್ ದ ಟಾಕ್ಸಿಕ್ ಟೀಮ್. ಒಂದಂತೂ ನಿಜ, ಇಷ್ಟು ದೊಡ್ಡ ಮಟ್ಟದ ಸಿನಿಮಾಗೆ ಸರಿಯಾದ ಪ್ರಚಾರ ಸಿಗದೆ ಇದ್ರೆ ಕಷ್ಟ ಆಗುತ್ತೆ. ರಾಕಿ ಬಾಯ್ ಅಭಿಮಾನಿಗಳು ಮಾತ್ರ ಪ್ರತಿ ನಿಮಿಷನೂ ಅಪ್ಡೇಟ್ ಗಾಗಿ ಕಾದು ಕುಳಿತಿದ್ದಾರೆ. ನೀವೇನಂತೀರಾ? ಈ 20 ದಿನಗಳಲ್ಲಿ 6 ಹಾಡುಗಳನ್ನ ರಿಲೀಸ್ ಮಾಡಿ ಹೈಪ್ ಕ್ರಿಯೇಟ್ ಮಾಡೋಕೆ ಸಾಧ್ಯನಾ? ಕಮೆಂಟ್ ಮಾಡಿ ತಿಳಿಸಿ. ಇದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ರಿಲೀಸ್ ಆಗುತ್ತಾ ಇಲ್ವಾ, ಅಥವಾ ಕೇವಲ ಇಂಡಿಯನ್ ಲ್ಯಾಂಗ್ವೇಜ್ ಗಳಿಗೆ ಮಾತ್ರ ಸದ್ಯಕ್ಕೆ ಸೀಮಿತವಾಗಿದೆಯಾ? ಯಾವುದು ಅರ್ಥವಾಗದ ಪರಿಸ್ಥಿತಿಯಲ್ಲಿ ಅಭಿಮಾನಿಗಳಿದ್ದಾರೆ. ಅಸಲಿಗೆ ಏನಾಗ್ತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಂದು ಕಡೆ ಸಾಂಗ್ಸ್ ಅಪ್ಡೇಟ್ ಇಲ್ಲ, ಇನ್ನೊಂದ್ ಕಡೆ ಇಂಗ್ಲಿಷ್ ವರ್ಷನ್ ಬಗ್ಗೆ ಸುದ್ದಿನೇ ಇಲ್ಲ. ನಿಮ್ಮ ಪ್ರಕಾರ ಟಾಕ್ಸಿಕ್ ತಂಡ ಇಂಗ್ಲಿಷ್ ವರ್ಷನ್ ಅನ್ನ ಈಗಲೇ ರಿಲೀಸ್ ಮಾಡುತ್ತಾ ಅಥವಾ ನಂತರದ ದಿನಗಳಲ್ಲಿ ಪ್ಲಾನ್ ಮಾಡ್ತಾರಾ? ಕಾದ್ ನೋಡ್ಬೇಕಾಗಿದೆ. ಇನ್ನು ವರದಿಗಳ ಪ್ರಕಾರ ಈ ಸಿನಿಮಾದ ರನ್ ಟೈಮ್ ಅಂದ್ರೆ ಒಟ್ಟು ಸುಮಾರು 2 ಗಂಟೆ 20 ನಿಮಿಷಗಳಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಇದು ನಿಜಕ್ಕೂ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ
ಸಿನಿಮಾದ ರನ್ ಟೈಮ್ ಕಡಿಮೆ ಇದ್ರೆ ಥಿಯೇಟರ್ ನಲ್ಲಿ ದಿನಕ್ಕೆ ಹೆಚ್ಚಿನ ಶೋಗಳನ್ನ ಹಾಕೋದಕ್ಕೆ ಅನುಕೂಲವಾಗಿರುತ್ತೆ. ಮೋರ್ ಶೋಸ್ ಕ್ಯಾನ್ ಬಿ ಅಲಾಟೆಡ್. 2 ಗಂಟೆ 20 ನಿಮಿಷ ಅನ್ನೋದು ಸಿನಿಮಾಗೆ ಒಂದು ಐಡಿಯಲ್ ರನ್ ಟೈಮ್ ಅಂತಾನೆ ಹೇಳ್ತೀನಿ. ಪ್ರೇಕ್ಷಕರಿಗೆ ಎಲ್ಲೂ ಬೋರ್ ಹೊಡಿದಂತೆ ಕಥೆಯನ್ನ ವೇಗವಾಗಿ ತಗೊಂಡೋಗೋದಕ್ಕೆ ಇದು ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಒಟ್ನಲ್ಲಿ ಟಾಕ್ಸಿಕ್ ಟೀಮು ಪ್ರತಿಯೊಂದನ್ನು ತುಂಬಾ ಅಳೆದು ತೂಗಿ ಪ್ಲಾನ್ ಮಾಡ್ತಿರೋ ಹಾಗೆ ಕಾಣ್ತಿದೆ. ಅತಿ ಉದ್ದನೂ ಅಲ್ಲದೆ ಅತಿ ಕಡಿಮೆನೂ ಅಲ್ಲದೆ ಈ ರನ್ ಟೈಮ್ ಬಾಕ್ಸ್ ಆಫೀಸ್ ಗಳಿಕೆಗೂ ಕೂಡ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ. 3 ಗಂಟೆ 15 ನಿಮಿಷ ಅಂತ ಹೇಳಿ. 3 ಗಂಟೆ 15 ನಿಮಿಷ ಅಂದ್ರೆ ಅದು ಲೆಂತಿ ಸಿನಿಮಾ ಅನ್ನೋದು ಇನ್ನೊಂದು ಗುಂಪಿನ ನಂಬಿಕೆ. ಈ 3 ಗಂಟೆ 15 ನಿಮಿಷಕ್ಕೆ ಪ್ರೂಫ್ ಆಗಿ ಟ್ವಿಟರ್ ನಲ್ಲಿ ಒಂದು ಪೋಸ್ಟ್ ಓಡಾಡ್ತಿತ್ತು. ಒಬ್ರು ಟ್ವಿಟರ್ ನಲ್ಲಿ ಶೇರ್ ಮಾಡಿದ್ರು. ಅಕಾರ್ಡಿಂಗ್ ಟು AMC ಥಿಯೇಟರ್ಸ್ USA ಸಿನಿಮಾ ಚೈನ್, ಟಾಕ್ಸಿಕ್ ದ ಮೂವಿ ರನ್ ಟೈಮ್ ಇಸ್ 3 hours 15 minutes ಅಂತ. ಒಂದೆಡೆ AMC ಥಿಯೇಟರ್ಸ್ 3 ಗಂಟೆ 15 ನಿಮಿಷ ಅಂತ ಹೇಳ್ತಿದೆ, ಇನ್ನೊಂದ್ ಕಡೆ 2 ಗಂಟೆ 20 ನಿಮಿಷ ಅನ್ನೋ ರಿಪೋರ್ಟ್ ಬರ್ತಿದೆ. ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು? ಅಭಿಮಾನಿಗಳ ಈ ಗೊಂದಲಕ್ಕೆ ಸಿನಿಮಾ ತಂಡನೇ ಅಧಿಕೃತವಾಗಿ ಉತ್ತರ ನೀಡಬೇಕಿದೆ ಅಂತ ಹೇಳ್ತೀನಿ. ಟಾಕ್ಸಿಕ್ ಟೀಮ್ ಅವರೇ, ದಯವಿಟ್ಟು ಈ ಗೊಂದಲಕ್ಕೆ ನೀವೇ ಒಂದು ಕೊನೆ ಹಾಡಿ. ಇದು ಇವತ್ತಿನ ನನ್ನ ವಿಡಿಯೋ ಅಪ್ಡೇಟ್ಸ್. ನಿಮ್ಗೆ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ವಲ್ಪ ವಾಯ್ಸು ಚೇಂಜ್ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹುಷಾರಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬೈ ಬೈ.